ಯಾವ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಇನ್ನೊಂದಿರಲಿ, ಯಾವ ಸಂಸತ್ ಬಂದು ರಾಜ್ಯಕ್ಕೆ ಏನು ಅನುಕೂಲ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದಾಗ ಏನು ಅನುಕೂಲ ಮಾಡಿದ್ದಾರೆ, ಬಿಜೆಪಿ ಇರೋ ನೀವು ಕೇಳ್ತೀರಲ್ಲ ಅವ್ರೇನ್ ಮಾಡಿದಾರೆ ನೀವೇ ಹೇಳಿ. ಬೇರೆ ಚಾಯ್ಸ್ ಇಂದ ಬಿಜೆಪಿ ವೋಟ್ ಹಾಕ್ತಾ ಇದೀವಿ, ಬಟ್ ಸೆಂಟ್ರಲ್ ಇಂದ ಸ್ಟೇಟ್ ಗೆ ಏನು ಅನುಕೂಲ ಆಗ್ತಿಲ್ಲ. ಬರೀ ನಾರ್ತ್ ಅಲ್ಲಿ ಕಟ್ದೆ ಅದು ಕಟ್ದೆ, ಬಡವ್ರು ಎಷ್ಟು ಜನ ಇದಾರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕೆ ಹೊರತು ಆ ಸ್ಟ್ಯಾಚು ಕಟ್ದೆ ಈ ಸ್ಟ್ಯಾಚು ಕಟ್ದೆ ಅದನ್ನ ನಾವು ಕೇಳಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರೂ ಆಗ್ಬೇಕು ಅಂದ್ರೆ ನಮ್ದು ಮಾತು ಮುಂದ್ಗಡೆ ಹೋಗ್ಬೇಕು. ನಮ್ಮ ಇಲ್ಲಿನ ವಿಚಾರ ಅಲ್ಲಿಗೆ ರೀಚ್ ಆಗ್ಬೇಕು, ಅಲ್ಲಿಗೆ ರೀಚ್ ಆಗ್ಬೇಕು. ಆ ಕೆಲಸ ಇವ್ರದ್ದು. ಬೆಂಗಳೂರಿನಲ್ಲಿ ಡೆವಲಪ್ ಆಗೋದು MLAs ಎಲ್ಲಾರು ಅವ್ರು ಮಾಡ್ತಾರೆ, ನಮ್ಮ ಏರಿಯಾ ಅವರು ಮಾಡ್ತಾರೆ, ನಮ್ಮವ್ರು ಮಾಡ್ತಾರೆ, ನಮ್ಮ ಇಲ್ಲಿಗೆ ಯಾರಿದ್ದಾರೆ ನಮ್ಮ ಎದುರುಗಡೆ ಅವ್ರು ಮಾಡ್ತಾರೆ. ನಾವು ನಾವು ಮುಂದೆ ಬಂದ್ರೆ ನಾವು ಮುಂದೆ ಬರ್ತೀವಿ. ಬರೇ ದೇಶ ಮುಂದೆ ಬಂದ್ರೆ ನಾವು ಮುಂದೆ ಬಂದ್ರೇನೆ ದೇಶ ಮುಂದೆ ಬರುತ್ತೆ. ಪ್ರತಿಯೊಂದು ರಾಜ್ಯಗಳು ಮುಂದೆ ಬಂದ್ರೆ ಮಾತ್ರ ದೇಶ ಮುಂದೆ ಬರೋದಕ್ಕೆ. ಅದು ಕರ್ನಾಟಕ ಅಂತ ಅಲ್ಲ, ಯಾವುದೇ ರಾಜ್ಯಗಳಾದ್ರೂ ಅಷ್ಟೇ. ಪರ್ಸನ್ ಇವಾಗ ಮುಂದೆ ಬಂದ್ರೇನೆ ದೇಶ ಮುಂದೆ ಬರುತ್ತೆ ಅಷ್ಟೇ. ಓಕೆ, ರೈಟ್. ಎಲ್ಲಿದೆ ಅಚ್ಚೆ ದಿನ? ಯಾರಿಗೆ ಅಚ್ಚೆ ದಿನ ಇದೆ? ಅದಾನಿ ಅಂಬಾನಿಗೆ ಇರುವಂತಹ ಬೆಲೆ ಇವತ್ತು ಈ ದೇಶದ ಕಾರ್ಮಿಕರಿಗೆ, ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಇಲ್ಲ ಅನ್ನುವಂಥದ್ದು ಈ BJP ಅವರು ತೋರಿಸ್ಕೊಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು ಸಾಕಷ್ಟು ಕಾರ್ಖಾನೆಗಳು ಇವತ್ತು ಮುಚ್ಚಿ ಹೋಗಿದ್ದಾವೆ. ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ, ಬೇರೆ ದೇಶದಿಂದ ಆಮದು ಮಾಡಿಕೊಂಡು ಇವತ್ತು ಆ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಹೆಸರಲ್ಲಿ ಇವತ್ತು ಪ್ರಪಗಂಡ ಮಾಡ್ತಾ ಇದ್ದಾರೆ. ಪಕ್ಷ ಯಾವುದಾದ್ರೂ ಇರಲಿ, ಜನಸಾಮಾನ್ಯರಿಗೆ ಯಾವ ರೀತಿಯ ಅನುಕೂಲ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರೋದು. ನಾವು ಯಾವ ಪಕ್ಷವನ್ನು ಎತ್ತಿಡಿತಾ ಇಲ್ಲ, ಯಾವ ಒಬ್ಬ ವ್ಯಕ್ತಿನೂ ನಾಯಕ ಅಂತ ಕರಿತಾ ಇಲ್ಲ. ಇದು ಬಹಳ ಮುಖ್ಯವಾಗಿರೋದು. ನಿರುದ್ಯೋಗ ಸಮಸ್ಯೆ 75 ವರ್ಷಗಳು ಕಳೆದಿದೆ. ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಇನ್ನೂ ಅದನ್ನೇ ಮಾತಾಡ್ತಾ ಇದೀವಿ ನಾವು. ಯಾವುದೇ ಪಕ್ಷ ಬರಲಿ. ಈಗ ನೋಡಿ, ಎಷ್ಟು ವರ್ಷಗಳಿಂದ ಎಷ್ಟು ಸರ್ಕಾರಗಳು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಯಾವ ಕಂಪನಿಗಳು, ಕಾರ್ಖಾನೆಗಳು ಈ ಪ್ಲಾಸ್ಟಿಕ್ಗಳನ್ನು ತಯಾರು ಮಾಡ್ತಾ ಇದೆ, ಆ ಕಂಪನಿಗಳನ್ನು ಮುಚ್ಚಿದ್ರಾಗತ್ತೆ. ಈಗ ನಮಗೆ ಈ ಪಕ್ಷದವ್ರು ಮಾಡಲಿ ಆ ಪಕ್ಷದವ್ರು ಮಾಡಲಿ ಅಂತ ಬೇಡ, ಪ್ಲಾಸ್ಟಿಕ್ ನಿರ್ಮೂಲನೆ ಆಗಬೇಕು. ಅದು ಮಾಡ್ತಾ ಇಲ್ಲ, ಯಾರಾದ್ರೂ ಮಾಡಿ. ಸರ್ಕಾರ ಅನ್ನೋದು ಬಹಳ ಪವಿತ್ರವಾದದ್ದು. ನಾವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತಾ ಇದೀವಿ ಇವತ್ತು? ಪೊಲೀಸ್ ಅಂದ್ರೆ ಕಳ್ಳ, RTOದಲ್ಲಿ ಇರೋನು ಅಂದ್ರೆ ದುಡ್ಡು ತಿನ್ನೋನು, ಹಂಗ ಹೇಳ್ಕೊಡೋದು ನಾವು. ಹಾಗೆ ಮಾಡಿಬಿಟ್ಟಿದ್ದಾರೆ ಜನನ್ನ. ನೀವು ಹೇಳ್ತಿದ್ರಿ RTOದವ್ರು ಹಂಗ್ ಮಾಡ್ಬಿಟ್ಟಿದ್ದಾರೆ, ಜನನ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಹೇಳೋದು, ಇವತ್ತು ಯಾವ್ದೋ ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ನಾನು ಬೇಸಿಕ್ ಎಕ್ಸಾಂಪಲ್ ತಗೋತಾ ಇದೀನಿ. ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂತಂದ್ರೆ, ನಮ್ಗೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಮಾಡಿಸ್ಕೊಳ್ಳೋಕೆ ನಮಗೆ ಪೇಷನ್ಸ್ ಇಲ್ಲ. ಅಗ್ರಿ ಮಾಡ್ತೀರಾ ಎಲ್ರು? 100 ರೂಪಾಯಿ ತಾನೆ, ಹೋದ್ರೆ ಹೋಯ್ತು, ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ನಾವೇ ಥಿಂಕ್ ಮಾಡ್ತೀವಿ. ಈ ಮೈಂಡ್ ಸೆಟ್ ಫಸ್ಟ್ ಚೇಂಜ್ ಆಗ್ಬೇಕಾಗಿರೋದು ಜನಗಳಲ್ಲಿ ಸರ್. ದುಡ್ಡು ತಗೊಂಡು ಮತದಾರರನ್ನ ಆಯ್ಕೆ ಮಾಡ್ತೀವಲ್ಲ ನಾವು, ಜನನಾಯಕರನ್ನ. ದಟ್ ಇಸ್ ದ ಬೇಸಿಕ್ ಪ್ರಾಬ್ಲಮ್ ಸರ್ ಇಲ್ಲಿ. ದಟ್ ಇಸ್ ದ ರೂಟ್ ಕಾಸ್ ಅದು. ಅಗೇನ್ ಅಲ್ಲೂ ಸರ್ವೈವಲ್ ಪ್ರಶ್ನೆ, ಅವ್ರ ಕುಟುಂಬದ ಸರ್ವೈವಲ್ ಪ್ರಶ್ನೆ ಅದು. ದುಡ್ಡು ತಗೊಂಡು ಓಟ್ ಹಾಕೋ ಜನ ಇರುವಷ್ಟು ದಿವಸ ಇಂಡಿಯಾ ಉದ್ಧಾರ ಆಗಲ್ಲ. ಎಕ್ಸಾಕ್ಟ್ಲಿ, ಅದು ರೂಟ್ ಕಾಸ್. ಪಕ್ಷಗಳನ್ನ BJP ಹಾಗೂ ಕಾಂಗ್ರೆಸ್ ಅನ್ನ ಹೊರತು ಎರಡನ್ನೂ ಬದಿಗಿಟ್ಟು ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ. XYZ ಪಕ್ಷದ ಮ್ಯಾನಿಫೆಸ್ಟೋನಲ್ಲಿ ಎಜುಕೇಶನ್ ಲೋನ್ ಅಂತ ಏನಿರುತ್ತೆ ಅದನ್ನ ನಾವು ಮನ್ನಾ ಮಾಡ್ತೀವಿ ಅಂತ ಸೋ ಅಂಡ್ ಸೋ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಮಾಡಿದ್ದಾರೆ. ಓಕೆನಾ? ನನ್ನ ಪ್ರಶ್ನೆ, ಬೀಯಿಂಗ್ ಅ ಯೂತ್, ನಾನು ಒಬ್ಳು ಯೂತ್ ಆಗಿ ನಾನೇನ್ ಥಿಂಕ್ ಮಾಡ್ತೀನಿ, ನಾನು ಬ್ಯಾಂಕಿಂದ ದುಡ್ಡು ತಗೊಂಡ್ಮೇಲೆ ನನ್ನ ವಿದ್ಯಾಭ್ಯಾಸಕ್ಕೆ ನಾನು ದುಡ್ದು ತೀರ್ಸೋದು, ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಈಗ ನೀವು ಮನ್ನಾ ಮಾಡಿದ್ರೆ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಬಂತು? ಓದಿದವರು ಅದನ್ನ ದುರುಪಯೋಗ ಪಡಿಸ್ಕೋಬಹುದು ಅಥವಾ ಸೋಂಬೇರಿಗಳಾಗ್ಬೋದು. 100% ಸೋಂಬೇರಿಗಳಾಗ್ತೀವಿ, ಆಯ್ತಾ? ದುಡ್ದು ತಂದೆ ತಾಯಿನ ಸಾಕ್ಬೇಕು ಅಂತನೋ ಅಥವಾ ದುಡ್ದು ನನ್ನ ಕರ್ತವ್ಯ ನಾನು ಮಾಡ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಸಾಲ ಮನ್ನಾ ಮಾಡಿದ್ರೆ ನನ್ಗೆ ಎಲ್ಲಿಂದ ಬರುತ್ತೆ? ಉಚಿತವಾಗಿ ಯಾವ ಪಕ್ಷವೂ ಯಾರಿಗೂ ಏನು ಕೊಡಬಾರದು. ಫ್ರೀ ಸ್ಕೀಮ್ಗೆ ಇವತ್ತು ನಮ್ಮ ರಾಜ್ಯದಲ್ಲಿ 53,000 ಕೋಟಿ ಖರ್ಚು ಮಾಡ್ತಾ ಇದಾರಲ್ವಾ? ಅದೇ ದುಡ್ಡನ್ನ ವೈ ಡೋಂಟ್ ಯು ಬಿಲ್ಡ್ ಎನಿ ಫ್ಯಾಕ್ಟರೀಸ್ ಯಾಕೆ ಕಟ್ಟಲ್ಲ? ಅದನ್ನೇ ಅಲ್ಲಿ ಕೆಲಸ ಕೊಡಿ ಅಲ್ಲ, ಅದೇ ಮಾಡ್ಬೋದಲ್ಲ. ಸರಿಯಾಗಿ ಕಾಲಕ್ಕೆ ಮಳೆ ಆಗ್ತಿಲ್ಲ, ಎಲ್ಲ ಬರಗಾಲ ಬರ್ತಾ ಇದೆ. ಯಾಕೆ ಹೇಳಿ? ನಾವು ಪರಿಸರ ನಾಶ ಮಾಡ್ತಾ ಇದೀವಿ. ಎಷ್ಟೋ ಅದನ್ನ ಯಾರು ಥಿಂಕ್ ಮಾಡ್ತಾನೆ ಇಲ್ಲ. ಪರಿಸರ ದಿನಾಚರಣೆ ದಿವಸ ಒಂದು ಗಿಡ. ಎನಿ ಗವರ್ನಮೆಂಟ್ ವಿಚ್ ಅನೌನ್ಸಸ್ ದ ಫ್ರೀ ಬೇಸ್, ನಾನು ಅನ್ಕೊಳ್ಳೋದು, ವೈ ಡೋಂಟ್ ದೇ ಅನೌನ್ಸ್ ಫಾರ್ ದಿ ಫ್ರೀ ಹೆಲ್ತ್ ಅಂಡ್ ಫ್ರೀ ಎಜುಕೇಶನ್? ಅದೆರಡು ಸಾಕಲ್ಲ. 75 ವರ್ಷ ಆದ್ರೂ ಇನ್ನು ಜಾತಿ, ಧರ್ಮ, ಅದು ಇದು ಅನ್ನೋದ್ರ ಅದರಲ್ಲಿ ಮತ ಕೇಳ್ತಿದಾರಲ್ಲ, ಯಾವುದೇ ಪಕ್ಷದವರಾಗಿರ್ಲಿ, ಅದು ಸರಿನಾ? ಜನಗಳ ಮಧ್ಯ ಸಮಸ್ಯೆ ಇಲ್ಲ. ಯಾಕೆ ಅಂದ್ರೆ ಕೋವಿಡ್ ಆಯ್ತು. ಕೋವಿಡ್ ಆದಾಗ ಓಕೆ,
ಕೋವಿಡ್ ಆದಾಗ ಇನ್ ಕೇಸ್ ಹಿಂದೂ ಆಗಿದ್ರೆ ನನಗೆ ಹಿಂದೂನೇ ಬಂದು ಬ್ಲಡ್ ಕೊಡ್ಬೇಕು ಅಂತ ಯಾರಾದ್ರೂ ಕೇಳಿದೀವಾ? ನಾನು ಮುಸ್ಲಿಂ ಆಗಿದೆ, ನನಗೆ ಮುಸ್ಲಿಮೇ ಬಂದು ಬ್ಲಡ್ ಕೊಡ್ಬೇಕು, ಮುಸ್ಲಿಂ ಡಾಕ್ಟರ್ ಟ್ರೀಟ್ ಮಾಡ್ಬೇಕು ಅಂತ ನಾವ್ ಯಾರಾದ್ರೂ ಕೇಳಿದೀವಾ? ದೆನ್ ಯಾರಿಗ್ ಬೇಕಾಗಿದೆ ಇದು? ರಾಜಕಾರಣಿಗಳಿಗೆ ಮಾತ್ರ ಬೇಕಾಗಿದೆ ಇದು. ನೋಡಿ, 60% ಮೇಲೆ ವೋಟ್ ಆದ್ರೇನೆ ನಮ್ಮ ಧರ್ಮ ರಕ್ಷಣೆ ಆಗೋದು. ಎಲ್ಲರೂ ವೋಟ್ ಮಾಡಿ, ಆಮೇಲೆ ಯಾವುದೇ ಯಾರಿಗೂ ನೋಡ್ಬಿಟ್ಟು ವೋಟ್ ಮಾಡಕ್ ಹೋಗ್ಬೇಡಿ. ವೋಟ್ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ಬೇಕು. ದಯವಿಟ್ಟು ಎಲ್ಲರೂ ಯಾರ್ಯಾರು ಎಸ್ಪೆಷಲಿ ಎಜುಕೇಟೆಡ್ ಡೋಂಟ್ ಪ್ರಿಪೇರ್ ಫಾರ್ ಟ್ರಿಪ್ ಎನಿ ಪರ್ಸನ್ ದಯವಿಟ್ಟು ವೋಟ್ ಹಾಕಿ ಎಲ್ಲರೂ ಹೋಗಿ. ದಯಮಾಡಿ ವೋಟ್ ಹಾಕಿ, ನಿಮ್ಮ ವೋಟ್ ಅನ್ನು ನೀವು ರಕ್ಷಿಸಿಕೊಳ್ಳಿ ಮತ್ತು ದೇಶವನ್ನು ಕಾಪಾಡಿ. ನೋಡ್ದಲ್ಲ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಜನರ ಒಪಿನಿಯನ್ಸ್ ಆಗಿತ್ತು. ನಾವು ಮನೇಲಿ 5 ಜನ ಇದ್ರೆ 5 ಜನರ ಒಪಿನಿಯನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಇದು ಅಖಂಡ ಭಾರತ, ಒಬ್ಬೊಬ್ಬರ ಒಪಿನಿಯನ್ ಕೂಡ ಒಂದೊಂದು ತರ ಇದ್ದೇ ಇರುತ್ತೆ. ಸೊ ಎಲ್ಲರನ್ನೂ ನಾವು ಒಂದೇ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವರವರ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿದ್ದಾರೆ. ಇದು ಎಲ್ಲವೂ ಕೂಡ ಜನಸಾಮಾನ್ಯರ ಒಪಿನಿಯನ್. ಬಟ್ ಆದ್ರೆ ಪಕ್ಷವನ್ನ ಎಲ್ಲ ಪಕ್ಷಗಳನ್ನ ಹೊರಗಿಟ್ಟು ನೋಡಿದಾಗ ಯಾವುದೇ ಪಕ್ಷಗಳು ಕೂಡ ಭ್ರಷ್ಟಾಚಾರಕ್ಕೆ ಹೊರತಾಗಿಲ್ಲ, ಯಾವುದೇ ಪಕ್ಷಗಳು ಕೂಡ ಅವರವರ ಸ್ವಹಿತಾಸಕ್ತಿನ ನೋಡ್ಕೊಳ್ಳೋದ್ರಲ್ಲಿ ಹೊರತಾಗಿಲ್ಲ. ಐ ಥಿಂಕ್ ಈ ಚುನಾವಣೆ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಚುನಾವಣೆ. ಯಾಕಂದ್ರೆ ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಚುನಾವಣೆ. ನಮ್ಮ ರಾಜ್ಯದ ಸಂಸದರನ್ನ ಆಯ್ಕೆ ಮಾಡಿ ಕಳಿಸುವಾಗ ನಾವು ತುಂಬಾನೇ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಅದು ಪಕ್ಷ ನೋಡ್ತೀವಿ, ವ್ಯಕ್ತಿ ನೋಡ್ತೀವಿ ಅನ್ನೋದಲ್ಲ, ಅವ್ರು ಏನ್ ಕೆಲಸ ಮಾಡ್ತಾರೆ, ನಮ್ಮ ಪರವಾಗಿ ಧ್ವನಿ ಎತ್ತುತ್ತಾರೆ. ಬಿಕಾಸ್ ನಾವೆಲ್ಲರೂ ಇಷ್ಟು ಜನ ಹೋಗಿ ಸಂಸತ್ತಲ್ಲಿ ಕೂರಕ್ ಆಗಲ್ಲ. ಸೊ ನಾವ್ ಯಾರನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಐ ಥಿಂಕ್ ಕರ್ನಾಟಕದ ಮತದಾರರು ಬಹಳ ಪ್ರಬುದ್ಧ ಮತದಾರರಿದ್ದಾರೆ. ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಮತದಾರರ ಕೈಯಲ್ಲೇ ಇದೆ. ಯಾರು ಯಾವ ಗ್ಯಾರಂಟಿನೂ ಹೇಳ್ಬೋದು, ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಗ್ಯಾರಂಟಿ ಹೇಳ್ಬೋದು, ಬಿಜೆಪಿ ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ಬೋದು. ಆದ್ರೆ ಅವರೆಲ್ಲರೂ ತಿಳ್ಕೊಳ್ಬೇಕು, ಕರ್ನಾಟಕದ ಮತದಾರರು ನೀಡುವಂತ ಉತ್ತರವೇ ಗ್ಯಾರಂಟಿ ಅಂತ ಅವ್ರು ಅಂದ್ಕೊಳ್ಬೇಕಾಗತ್ತೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.